ಹಬಿ ಕುಂದಾಪುರಕ್ಕೆ ಹೋಗಿ 2 months ಆಯ್ತು, ಇನ್ನೂ ಯಾಕೆ ಬಂದಿಲ್ಲ? ಬಂದು ಈ ಮುಸುಡಿ ನೀನ್ ನೋಡೋದು ಅಂತ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅನ್ಸುತ್ತೆ. ಹೇಳ್ದೆ ಕಣೆ, ಈ ಮುಖನ ಎಷ್ಟು ದಿನ ಅಂತ ಕಾಯ್ತಾ ಕೂತಿರ್ತಾನೆ ನನ್ನ ಮಗ. ಯಾಕಂತೆ ಏನಾಗಿದೆ ನನ್ನ ಫೇಸ್ಗೆ? ಈ ಮನೇಲಿ ನನ್ನ ಸುಂದರಿ ಯಾರು ಇಲ್ಲ. ನೀನೇ ಹೇಳ್ಕೋಬೇಕು. ಚಂಪಾ, ನೀನೇ ಹೇಳಿ, ನನ್ ಸೊಸೆ ಸುಂದರಿನೇನೆ? ಅಯ್ಯೋ, ಅಂತ ಸೌಂದರ್ಯ ಏನಿಲ್ಲ, ತೆಗಿರಿಯತ್ತೆ. ಮುಖ ನೋಡಿದ್ರೆ ಮೆಣಸಿನ ಸಾರ್ ನೆನಪಾಗುತ್ತೆ. ಈಗಲೇ ಪ್ರೂವ್ ಮಾಡ್ತೀನಿ, ತಾಳು. ಪದ್ದು ಬಿಟ್ಲ ಕಾಮಿಯರ್. ಹೇಳಿ ಜಾಜಿಯವ್ರು ಏನ್ ಕರೆದಿದ್ದ? ಪದ್ದು ಬಿಟ್ಲ, ನೀವೇ ಹೇಳ್ರು, ನಾನ್ ಸುಂದರವಾಗಿಲ್ವಾ? ಜಾಗಕ್ಕೆ ನೀವು ಸುಂದರವಾಗಿದ್ದಾಳೆ ಅಂತ ಹೇಳಿದ್ದೆ, ಆದರೆ ಮಕ್ಕ ಬಾಲಿಸ್ಬಿಡ್ತೀನಿ. ಮಸಾಲೆ ದೋಸೆಗೆ 200 ರೂಪಾಯಿ ಕೊಡ್ತಾಳೆ ಅನ್ನೋ ಆಸೆಗೆ ಕತ್ತರಿ ಕೂಡ ಕಾಮಿನಿ ಅನ್ನೋರು ನೀವು. ಮತ್ತೆ ನೀವ್ ಯಾಕೋ ಏನೋ ಟೂ ಮಚ್ ಆಫ್ ಟಾಕ್ ಮಾಡ್ತಾ ಇದೀರಾ. ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತ ನನಗ್ ಗೊತ್ತು, ನನ್ನ ಹಬಿ ಗೊತ್ತು. ನನ್ನ ಮಗನಿಗೆಲ್ಲೋ ತಲೆ ಕೆಟ್ಟಿದೆ, ಅದಕ್ಕೆ ಹಾಕಿ ತಿಳ್ಕೊಂಡಿದ್ದಾನೆ. 4 ಸುಂದರವಾದ ಹುಡುಗಿಯರ ಮಧ್ಯೆ ನನ್ನ ಮಗನ್ನ ನಿಲ್ಲಿಸಿ ಆಗ ನಿನ್ನ ತೋರಿಸಿದ್ರೆ ನೀನು ಎಷ್ಟು ಕೆಟ್ಟದಾಗಿ ಕಾಣ್ತೀಯ ಅಂತ ಅವನಿಗೆ ಗೊತ್ತಾಗುತ್ತೆ. ಸೌಂದರ್ಯ ಅನ್ನೋದು ನೋಡೋರ ಕಣ್ಣಲ್ಲಿರಲ್ಲ, ಅನುಭವಿಸೋ ಹೃದಯದಲ್ಲಿರುತ್ತೆ. ಸೌಂದರ್ಯ ಏಕಮುಖವಾಗಿದ್ರೆ ಸಾಲದು, 2 ವೇ ಟ್ರಾಫಿಕ್ ಆಗ್ಬೇಕು. ಈ ಕಡೆಯಿಂದ ಹೋದ ಪ್ರೇಮ ತರಂಗ ಆ ಕಡೆ ಹೃದಯನ ತಲುಪಿ ವಾಪಸ್ ಬಂದಾಗ ಕಾವು ಉಂಟಾಗತ್ತೆ, ಪ್ರೇಮದ ನೋವು ಕಾಣಿಸ್ಕೊಳ್ಳುತ್ತೆ. ಆಗ ಬೇವಿನ ಮರದಲ್ಲೂ ಮಾವೇ ಬಿಡುತ್ತೆ. ಹಬಿ ಕಮ್ ಹಿಯರ್. ವಾಕ್ ಮಾಡಿರ್ಗು ಬೇ. ನೀವ್ ಕುಂದಾಪುರಕ್ಕೆ ಹೋಗಿದ್ರು ಇಲ್ಲ ನೀನಾಸಂ ನಾಟಕ ಮಾಡಕ್ ಹೋಗಿದ್ರು? ನಾನ್ ಹೇಳಿದ್ದು ನಾಟಕದ ಡೈಲಾಗ್ ಅಲ್ಲ, ಜೀವನದ ಕಟ್ಟು ಸತ್ಯವನ್ನ. ಹಬಿ ಕಮ್ ಹಿಯರ್. ನಾನ್ ಸುಂದರವಾಗಿಲ್ಲ ಅಂತ ಇವರೆಲ್ಲ ಹೇಳ್ತಾ ಇದಾರೆ, ನೀವೇನ್ ಹೇಳ್ತೀರಾ? ಈ ವಿಷಯದ ಬಗ್ಗೆ ನನಗೂ ನಿಮ್ಗೂ 2 ತಿಂಗಳ ಹಿಂದೆ ಗಲಾಟೆ ಆಗಿತ್ತು. ಅದೇನು ಅಂತ ನೀವೇ ನೋಡಿ. ಲೇ ಚಂಪಾ, ಏನೇ ಮಾಡ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು, ಏನ್ ಮಾಡ್ತಾ ಇದ್ಯಾ? ಓ ಮೈ ಗಾಡ್, ಇಷ್ಟೊಂದು ಕ್ಲೋಸ್ ಆಗ್ಬಾರ್ದು. ಏನೇ ಮಾಡ್ತಿದ್ಯಾ? ಅಯ್ಯೋ, ದಾರ ಕಟ್ ಮಾಡ್ತಿದ್ದೆ ಅಷ್ಟೇ. ನೀವು ನಿಮ್ ಸಂಬಂಧನೇ ಕಟ್ಟಾಗೋಯ್ತು ಅಂತ ಭಯ ಬಿದ್ಬಿಟ್ರ? ಯಾರಿಗ್ ಗೊತ್ತು, ಇವತ್ತು ಥ್ರೆಡ್ ಕಟ್ ಮಾಡ್ದವಳು ನಾಳೆ ಬೆಡ್ ಕಟ್ ಮಾಡಿದ್ರು ಮಾಡ್ಬೋದು. ಅದಕ್ಕಿಂತ ತುಂಬಾ ಟೈಮ್ ಇದೆ ಬಿಡಿ. ಯಾಕ್ರಿ ಅಷ್ಟು ಉರ್ದು ಬೀಳ್ತೀರಾ? ನನ್ನನ್ನು ಪ್ರೀತಿ ಮಾಡೋ ಪ್ರೇಮಿಗಳು ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೇನ್ರಿ ಗೊತ್ತು? ನಿಮ್ ಹೆಂಡತಿ ನಿಮ್ಮನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಯಾರಾದ್ರೂ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಎಂತದೂ ಇಲ್ಲ, ನನಗ್ ಗೊತ್ತಿಲ್ವಾ ನಮ್ ದೇವ್ರ ಬಂಡವಾಳ. ನಿಮ್ಮ ಲಕ್ಕು ನನ್ನಂತ ಬ್ಯೂಟಿಫುಲ್ ಆಗಿರೋ ಹೆಂಡತಿ ಸಿಕ್ಕಿದಾಳೆ. ಏನು ಪ್ರಯೋಜನ? ಗಾಜಿನ ಬಣ್ಣಲ್ಲಿ ಸೋನ ಪಾಪಡಿ ಇದ್ದ ಹಾಗೆ ದೂರದಿಂದ ನೋಡ್ಬಹುದಷ್ಟೇ, ಕೈ ಹಾಕಿ ತಿನ್ನಕ್ಕಾಗಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಯಜಮಾನ್ರೆ. ನಾನ್ ನಿಮ್ಮನ್ನ ಪ್ರೀತಿ ಮಾಡೋದ್ರಲ್ಲಿ 1% ಅಷ್ಟಾದ್ರೂ ಪ್ರೀತಿ ನಿಮ್ ಹೆಂಡತಿ ಕಡೆಯಿಂದ ನಿಮಗ್ ಬಂದಿದ್ಯಾ? ಈ ಚಂಪಂಗೆ ಅದೇನು ಪ್ರೇಮ ರೋಗ ಹಿಡಿದಿದ್ಯೋ ಗೊತ್ತಿಲ್ಲ, ನನ್ನ ಹಬ್ಬಿನ ನೋಡಿದ್ರೆ ಸಾಕು ಬಿದ್ದು ಬಿದ್ದು ಸಾಯ್ತಾಳೆ. ಏ ಚಂಪ ಏನ್ರಿ, ಎಷ್ಟು ಹುಡುಗಿರು ನನ್ನ ಪ್ರೀತಿ ಮಾಡ್ತಾರೆ ನಿಮ್ಗೇನ್ರಿ ಗೊತ್ತು? ಯಾರೋ ಕಾಂಚಿ ಪಿಂಜಿಗಳಿರ್ಬೇಕು, ನಂತರ ಬ್ಯೂಟಿಫುಲ್ ಆಗಿರೋ ಹುಡುಗಿರು ನಿಮ್ಮನ್ನ ಕಣ್ಣಿತ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಮಾತನ್ನ ವಾಪಸ್ ತಕೊಳ್ಳಿ. ನೋಡಿ ಹಬಿ, ಇವಳನ್ನ ಬಿಟ್ಟು ಬೇರೆ ಯಾವ್ದಾದ್ರೂ ಹುಡುಗಿ ನಿಮ್ ಹಿಂದೆ ಬಿದ್ದ ಕಾಲಕ್ಕೆ ನಾನು ನಿಮ್ ಹಿಂದೆ ಬಿದ್ದು ನಿಮ್ಮನ್ನ ಲವ್ ಮಾಡ್ತೀನಿ. ನಾನ್ ಆಡೋದು ಯಾವಾಗ್ಲೂ ಒಂದೇ ಮಾತು, ರಾಮನ ಬಾಣ ಇದ್ದ ಹಾಗೆ. ಸರಿ ಬಿಡಿ, ಅಲ್ಲಿವರೆಗೂ ನಿಮ್ಮ ಈ ದರಿದ್ರ ಫೇಸ್ನ ನನಗ್ ತೋರಿಸ್ಬೇಡಿ. ಅದಕ್ಕೆ ನಾನು ಕುಂದಾಪುರಕ್ಕೆ ಹೋಗಿದ್ದು. ಈ ವೇಷ ಹಾಕಿದ್ ಯಾಕೆ ಅಂತ ಗೊತ್ತಾಯ್ತಾ? ಹುಡುಗಿರಲ್ಲ ನನ್ನ ಹಿಂದೆ ಬೀಳಿ ಅಂತ. 2 months ಆದ್ರೂ ಯಾವ ಸುಂದ್ರಿನೂ ನಿಮ್ ಹಿಂದೆ ಬಿದ್ದಿಲ್ವಾ? ಓ ಮೈ ಗಾಡ್. ಹಬಿ, ಹಳೆ ಹೆಂಡತಿ ಪಾದನೆ ಗಟ್ಟಿ ಅಂತ ಮತ್ತೆ ವಾಪಸ್ ಬಂದ್ರ? ಮತ್ತೆ ಎಲ್ಲೂ ಹೋಗ್ಬೇಡಿ, ಹುಲಿಗಳು ಕಾಡಾನೆಗಳು ಮನೆಗಳಿಗೆ ದಾಳಿ ಮಾಡ್ತಾ ಇದಾವೆ. ಅಪ್ಪಿ ತಪ್ಪಿ ನಿಮ್ಮನ್ನೇ ನರಿ ಅನ್ಕೊಂಡ್ ತಿಂದು ಹಾಕ್ಬಿಟ್ರೆ ತುಂಬಾ ಕಷ್ಟ. Hello. Andra and Mike, come here. ರಾಮ, ನೀವು ಸಿನಿಮಾ ಹೀರೋಯಿನ್ ಪಾರುಲ್ ಅಲ್ವಾ? ಅಮ್ಮ, ಪಾರುಲ್ ಅಲ್ವಾ, ಪಾರುಲ್. ನಾನು ಅದನ್ನೇ ಹೇಳಿದ್ನಮ್ಮ, ಹಿಂಗ್ ಕಿವಿ ಹಾಕಿ ಕೇಳಿಸಿದ್ ನಾನೇನ್ ಮಾಡ್ಲಿ? ಅಯ್ಯೋ ನನ್ನ ಮಗಳ. ಅಂದ್ಹಾಗೆ ನೀವು ಯಾವ್ಯಾವ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರಿ? ಗೋವಿಂದಾಯ ನಮಃ, ಬಚ್ಚನ್ और अभी श्रावणी सुब्रमण्य. ಈಗ ಇಲ್ಲಿಗೆ ಬಂದಿದ್ದು ಯಾಕೆ? बताती हूँ अम्मा, बताती हूँ.
मैं कुद्दापुर में शूटिंग कर रही थी हमारी पिक्चर श्रावणी सुब्रमण्य के लिए और आपके बेटे पांडुरंगा वो हमारी शूटिंग देखने के लिए आए थे। ಏನ್ ಹೇಳ್ತಿದ್ದೀರೋ ನಂಗೊಂದು ಅರ್ಥ ಆಗ್ಲಿಲ್ಲ. ओके 1 मिनट नवीन प्लीज ट्रांसलेट। ಎಸ್ ಮೇಡಮ್. ಅಮ್ಮ, ಕುಂದಾಪುರದಲ್ಲಿ ಮೇಡಮ್ನವರು ಶ್ರಾವಣಿ ಸುಬ್ರಹ್ಮಣ್ಯ ಶೂಟಿಂಗ್ ನಲ್ಲಿ ಇದ್ರು. ಅಲ್ಲಿಗೆ ಪಾಂಡುರಂಗ ಬಂದಿದ್ರು. ನನ್ನ ಮಗ ಅಲ್ಲಿಗೆ ಬಂದಿದ್ನ. ಒಂದ್ ನಿಮಿಷ. ಪಾಂಡುರಂಗ ಗಂಡುಗಲೇ. ನನ್ನ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಒಂದು ಏನ್ ಬಂತು ಅದೇನು ಅಂತ ಹೇಳಿ. ಎಲ್ಲರೂ ಶಾಕ್ ತಗೊಂಡಿದ್ದಾಯ್ತಾ? ಮಗನೇ, ಇವಳು ಯಾರು ಅಂತ ಗೊತ್ತಾಯ್ತಾ? ನೋಡಿದ್ ನೆನಪು ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ವೇ. झूठे उस दिन से मैं शूटिंग कर रही थी ना वहाँ पे कुंदापुर में ये मेरी शूटिंग में आया था श्रावणी सुब्रमण्य में भूल गया। अकल बेनी मुक्कल मुद्दे मुसटनी मुर्तिदे नाटिकोड़ी सारू ನಾಟಕೋಡಿ ಸಾರು ನನಗೆ ಅದು ಗೊತ್ತಿಲ್ಲ. नवीन ಎಸ್ ಮೇಡಮ್. ट्रांसलेट। ನಾನು ಹೇಳ್ತೀನಿ ಕುಂದಾಪುರದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಶೂಟಿಂಗ್ಗೆ ಇವ್ರು ಬಂದಿದ್ರು. ಅಲ್ಲಿ ಮೇಡಮ್ನವ್ರ ಐಟಮ್ ಡ್ಯಾನ್ಸ್ ನ ಕಣ್ಣು ಬಾಯ್ ಬಿಟ್ಕೊಂಡು ನೋಡಿದ್ರು. ನಾಟಿ ಕೋಳಿ ಸಾರ್ ಅಂತ ಈಗ ಇಲ್ಲ ಅಂತ ಹೇಳ್ತಿದ್ದಾರೆ. मैं श्रावणी सुब्रमण्य की शूटिंग के लिए कुंदापुर गई थी। वहाँ पे जो ये आपके बगल में बैठी है ना आंध्रा मई ये भी मेरे साथ थी। वहाँ पे इन दोनों का चक्कर चल गया। नवीन ಮಾ, ಕುಂದಾಪುರದಲ್ಲಿ ಶೂಟಿಂಗ್ಗೆ ಆಂಧ್ರ ಮೈ ಬಂದಿದ್ರು. ಅಲ್ಲೇನೆ ಇವ್ರಿಗೂ ಅವ್ರಿಗೂ ಕುಚ್ಚು 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 ಪ್ರೀತಿ ಆಗಿದ್ದು. अम्मा इन दोनों की प्यार की मैं साक्षी हूँ सो प्लीज इन दोनों की शादी करा दो प्लीज। ಇವರಿಬ್ರು ಪ್ರೀತಿಗೆ ನಮ್ಮ ಮೇಡಮ್ನವರೇ ಸಾಕ್ಷಿ. ಆದಷ್ಟು ಬೇಗ ಮದ್ವೆ ಮಾಡಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಎಲ್ಲ ಹುಡುಗಿಯರು ಪಾಂಡುರಂಗಕ್ಕೆ ಸಿಗ್ತಿದ್ದಾರೆ. ನಾನು ಮದುವೆ ಆಗೋಣ ಅಂದ್ರೆ ಒಂದು ಹುಡುಗಿನೂ ಸಿಕ್ಕಿಲ್ಲ. बद्दू बुद्धू प्लीज टेंशन मत लो जाके श्रावणी सुब्रमण्य सिनेमा देखो और प्यार कैसे करते हैं तुम सीख जाओगे। ಟೆನ್ಷನ್ ಮಾಡ್ಕೋಬೇಡಿ. ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾ ನೋಡಿ ಪ್ರೀತಿ ಮಾಡೋದು ಹೇಗೆ ಅಂತ ನೋಡಿ ಕಲ್ತ್ಕೊಳ್ಳಿ. प्यार गे आँख बिटैते उन दोनों को प्यार गे आँख बिटैते। ಜಾಂಡೆ ಹೋಗ್ಬಿಟ್ಟೈತೆ. ಎಲ್ಲರೂ ಶ್ರಾವಣಿ ಸುಬ್ರಮಣ್ಯ ಸಿನಿಮಾ ನೋಡಿ ಪ್ಲೀಸ್. ಅಲ್ಲ, ನಾನು ನೀವು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಬರೀ ಅವರೇ ಮಾತಾಡ್ತಾ ಇದ್ರೆ ನೀವೇನು ಮಾತಾಡ್ತಾ ಇಲ್ವಲ್ಲ. ನಿಜವಾಗ್ಲೂ ನೀವು ಆಂಧ್ರ ಅಮ್ಮಾಯಿನ ಅಥವಾ ಇಲ್ಲೇ ಲೋಕಲ್ ಕಟ್ಟೆ ಕೊಪ್ಪಳ? నేను ఆంధ్ర అమ్మాయి హీరోయిన్ ఎక్కడా ಎಕ್ಕಡ ಮನೆಯಿಂದ ಆಚೆಗೆ ನಾವು ಮನೆ ಒಳಗೆ ಎಕ್ಕಡ ಹಾಕೊಂಡ್ ಬರೋದಿಲ್ಲ. లేదు హీరో ఎక్కడా ಹೀರೋ ಎಕ್ಕಡಾನು ಅಷ್ಟೇ, ಹೀರೋಯಿನ್ ಎಕ್ಕಡಾನು ಅಷ್ಟೇ, ಮನೆ ಹೊರಗೇನೆ. నూరు ముయి దొంగ కొడుక ನಾನು ಕುಡುಕ ಅಲ್ಲ, ಅಯ್ಯಂ ವಿಠಲ್ ಮೂರ್ತಿ ಎಮ್ಮೆ. హలో నేను చెప్పింది బాయ్ ముచ్చో కళ్ళన్ మగనే ಅಂತ. ಬಿಡು ಬಿಡು. ಏ ಪಾಂಡುರಂಗ ಬರಲಿ. ಅಳೆ ಅಂದ್ರೆ ಏನೋ ಉದ್ದಾದಾಗಿತ್ತು. ಈ ಅಮ್ಮ ನನ್ನ ಕಳ್ಳನ ಮಗ ಅಂತ ಕರೆದ ಮೇಲೆ ನಾಲ್ಕೇನು ಉದ್ದ ಆಗುತ್ತೆ, ಇನ್ನೊಂದು ಉದ್ದ ಆಗುತ್ತೆ. ಇದ್ಯಾಕೆ ನನ್ನನ್ನ ಪಾಂಡುರಂಗ ಅಂತ ಹೆಸರಿಟ್ಟು ಕರೆದಿದ್ದಕ್ಕೆ? ಆಂಧ್ರ ಅಮ್ಮಾಯಿ ಈ ಕರ್ನಾಟಕ ಅಪ್ಪಾಯಿ ಯಾರಂತ ಗೊತ್ತಾ? నా భర్త ಬರ್ತಿರೋದು ಟ್ರೈನ್ ನಲ್ಲಿ 2 ಟೈರ್ ಬರ್ತು 3 ಟೈರ್ ಬರ್ತು ಅಂತಿರುತ್ತೆ. ಇಲ್ಲೇ ಬರ್ತು. సింగల్ భర్త ಅದೇನ್ ಹೇಳ್ತಿರೋ ಕನ್ನಡದಲ್ಲಿ ಪಲಿಕಿ ನಮಗೂ ಅರ್ಥ ಆಗಲಿ. ಪಾಂಡುರಂಗ గారు నా హీరో, నా డార్లింగ్, ನನ್ನ ಸ್ವೀಟ್ ಹಾರ್ಟ್. ಹಸ್ಬೆಂಡ್ ನನ್ನನ್ನು ನೋಡಿದ ತಕ್ಷಣ ಲವ್ ಆಗೋಯ್ತು. ಉಂಗ್ರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆದ್ರೆ ಶಾಸ್ತ್ರ ಮಾತ್ರ ಆಗಿಲ್ಲ. ಏನಾಯ್ತು? ಇಲ್ಲ, ಶಾಸ್ತ್ರ ಮಾತ್ರ ಆಗಿಲ್ಲ ಅಂತ ಹೇಳ್ತಾಳಲ್ಲ. ನನಗೆ ಮದುವೆ ಹಾಳಾಗೋಗ್ಲಿ ಮುಂಚೆ ಕೂಡ ಮಾಡ್ತಾ ಯೋಚನೆ ಮಾಡಿರ್ತಾರೆ. ಇವನಿಗೆ ಶಾಸ್ತ್ರ ಮಾತ್ರ ಆಗಿಲ್ಲ. ಹಲೋ, ನೀವ್ ಯಾವ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ತಾಳಿ ಕಟ್ಟೋ ಶಾಸ್ತ್ರದ ಬಗ್ಗೆ. ಅಬ್ಬಾ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಏನು ಬಾವ, ಮನೆ ಬಿಟ್ಟು ಕುಂದಾಪುರಕ್ಕೆ ಹೋಗಿದ್ದು ಇದಕ್ಕ? ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. దేవుడా 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 కుందాపూర్ಗೆ వచ్చేసి నా యాక్టింగ్ చూసి ನನ್ನ ಜೊತೆ డాన్స్ చేసి ಈಗ ಅದು ಇದು చూసి ನಾ ಯಾರು ಗೊತ್ತಿಲ್ಲ ಅಂತ చెప్తావా? ಅದು ನನ್ನ ಜೊತೆ ತುಂಬಾ ಜನ ಹುಡುಗಿಯರು ಡ್ಯಾನ್ಸ್ ಮಾಡಿದ್ದಾರೆ. ಅದ್ರಲ್ಲಿ ನೀವ್ ಯಾರು ಅಂತ ನನಗೆ ನೆನಪಿಲ್ಲ. ಅಪ್ಪಿ
ನನಗೆ ಇವತ್ತು ಒಂದ್ ಸತ್ಯ ಗೊತ್ತಾಗ್ಲೇಬೇಕು. ಹೂ ಇಸ್ ಶಿ? ಶೀ ಸುಂದರಿ. ಅದು ಆಂಧ್ರ ಅಮ್ಮಾಯಿ. ಅಯ್ಯೋ ನಾನ್ ಹೇಳಿದ್ದು ನೀವು ಸುಂದರವಾಗಿದ್ದೀರಿ ಅಂತ. ಥ್ಯಾಂಕ್ಸ್ ಅಡಿ. ಅದಕ್ಕೆ ಅಲ್ವಾ ನೀವ್ ನನ್ ಹಿಂದೆ ಬಿದ್ದಿದ್ದು. ಅಯ್ಯೋ ನನ್ಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಇವಳು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ ಅಂತ ದೇವರಿಗೆ ಗೊತ್ತು. ಪಾಂಡುರಂಗಗಾರು, ನಾ ಯಾರು, ನಾ ಎಂತೆಂತ ಆಕ್ಷನ್ ಸೀನ್ ಅಲ್ಲಿ ಆಕ್ಟ್ ಮಾಡಿದೀನಿ ಅಂತ ನಿಮಗೆ ಗೊತ್ತಿಲ್ಲ. ನಾ ಯಾರು ಅಂತ ನಿಮಗೆ ಗೊತ್ತಾಗೋವರೆಗೂ ನಾ ಇಲ್ಲೇ ಉಂಟಾನು 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 ಇಲ್ಲೇ ಇರ್ತೀನಿ ಇರ್ತೀನಿ ಇರ್ತೀನಿ. ಅಮ್ಮ ಚಂಪ, ಕಾಫಿ ನನ್ಗೆ ಕೊಡು, ನಾನೇ ಪಾಂಡುರಂಗಗಾರಿಗೆ ಇಸ್ತಾನು. ಯಾಕೋ ಪಾಂಡುರಂಗಗಾರು ನಂಗೆ ಗುರ್ತು ಪೆಟ್ಟವರೆಗೂ ನಾನೇ ಎಲ್ಲ ಸೇವೆಯನ್ನು చేస్తాను. ಯಾಕೋ ನಾವೆಲ್ಲ ಇರೋದೇ ಕತ್ತೆ ಕಾಯಕ. ಮೈ ಡಿಯರ್ ಜಾಜಿಗಾರ ಕಾಯಕ್ಕೆ. ಚಂಪ, ಆ ಪಾಂಡುರಂಗಗಾರು ನನ್ನ ಜೊತೆ డాన్స్ వస్తుంది, ಆದ್ರೆ ನನ್ನ ಗುರ್ತೆ ಪೆಟ್ಟಲಲ್ಲ. ನಂಗೆ ಅನ್ಸುತ್ತೆ ಪಾಂಡುರಂಗಗಾರು ನಾಟಕ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅಕ್ಕಡಿಂಚಿ ಇಕ್ಕಡವರೆಗೂ ಹುಡ್ಕೊಂಡ್ ಬಂದಿದ್ದೀನಿ. ಸರಿ ಸರಿ, ಜಾಜಿ ಅವ್ರಿಗಂತೂ ಅದೃಷ್ಟ ಇಲ್ಲ, ನೀನೇ ತಗೊಂಡೋಗಿ ಕೊಡು. ಥ್ಯಾಂಕ್ ಯು ಡಿಯರ್. ನುವಸ್ತಾನಂತೆ. ನೀನ್ ಅವಳೆ ಕಾಫಿ ತಗೊಂಡೋಗ್ ಕೊಡಕ್ಕೆ? ಅಡ್ಡ ಬಂದ್ರೆ ತಲೆ ಮೇಲೆ ಕಾಫಿ ಸುರಿತಾನೆ. ಲೇ ಆಂಧ್ರ ಅಮ್ಮಾಯಿ, ನೀನ್ ಹೇಗೆ ನಮ್ಮನೆಗೆ ಬಂದು ಸೆಟ್ಲ್ ಆದೆ? ಜಾಜಿ, ನೀವ್ ಎಷ್ಟು ಕೋಟಿಗೆ ಬರ್ತೀರಾ? 1 ಕೋಟಿ, 2 ಕೋಟಿ, 3 ಕೋಟಿ? ಇವ್ರ ಹತ್ರ ಕೋಟಿ ಎಲ್ಲಿದೆ? ಯಾವಾಗ್ಲೂ ನಮ್ಮ ಯಜಮಾನ್ರನ್ನ ಲೂಟಿ ಮಾಡ್ತಿರ್ತಾರೆ ಅಷ್ಟೇ. ಒಂದೊಂದ್ ಕೆನ್ನೆ ಬಣ್ಣದ ಬಾಬತ್ತು ಅಂತ 3,000 ರೂಪಾಯಿ ಕಿತ್ಕೊಂಡು ಹೋಗ್ತಿರ್ತಾರೆ. ಓ ಮೈ ಗಾಡ್, ಈ ಕಿತ್ತೋಗಿರೋ ಕೆನ್ನೆಗೆ 3,000 ರೂಪಾಯಿನ? ನಾನು 5 ಕೋಟಿಗೆ ಮಾಡ್ತೀನಿ. ಅಷ್ಟನ್ನು ನಮ್ಮ ಯಜಮಾನ್ರಿಗೆ ಕೊಡ್ಬೇಕು ಅಂತಿದ್ದೀನಿ. ವಾವ್, ಹೌ ಸ್ವೀಟ್ ಆಫ್ ಯು. ನಿಮ್ ಯಜಮಾನ್ರು ಯಾರು? ಇನ್ಯಾರು? ಈ ಪಾಂಡುರಂಗಗಾರು? ಓ ದೇವ್ಡಾ, ಅವನಾ? ಅವನೇ. ಎಲ್ಲಾ ಶಾಸ್ತ್ರಗಳು ಆಗೋಗಿದೆ, ಆದ್ರೆ ತಾಳಿ ಒಂದ್ ಕಟ್ಟಿಲ್ಲ ಅಷ್ಟೇ. ನೀವಿಬ್ರು ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೇನು ಹೀರೋಯಿನ್ 100 ಕೋಟಿಗೆ ಬಾಳ್ತೀನಿ. ನಮ್ ಡ್ಯಾಡಿ ಯಾವಾಗ್ಲೂ ಚಪ್ಪೇಳರು, ಒಂದ್ ಹುಡುಗನ್ನ చూసుకో ನಾನೇ పెళ్లి చేస్తాను ಅಂತ. ಆ ಗಳಿಗೆ ಕೂಡ ಬಂದ್ಬಿಡ್ತು. పాండురంగగారిన యావత్తు ఫస్ట్ టైం ನೋಡಿದ್ದು ప్రేమాభిషేకం అయిపోయింది. ಯಾವತ್ತಾಯ್ತು ಅಭಿಷೇಕ? నేను ಶೂಟಿಂಗ್ ಅಂತ ಕುಂದಾಪುರಕ್ಕೆ ಕಾರಲ್ಲಿ ಹೋಗ್ತಾ ಇದ್ನಾ, ಇದ್ದಕ್ಕಿದ್ದಾಗೆ ರೌಡಿಗಳು ಅಟ್ಯಾಕ್ చేశారు. ಆಮೇಲೆ ಏನಾಯ್ತು? అక్కడ చూడండి. ಬುಲ್ಬುಲ್, ಯಾರು ನೋಡ್ತಾ ಇದ್ಯಾ? ನಾನು ಇಲ್ಲೇ ಇದ್ದೀನಲ್ಲ. ಊರಿಗೆ ಪೋರಾ? ನೀನು ಊರ್ಗೆ ಪೋರ್ ಅಂದ್ರೆ ನಾನು ಹೋಗ್ಬಿಡ್ತೀನಾ? ನಾನು ಬಂದಿರೋದೇ ನೀನು ಎತ್ತಾಕೊಂಡು ಹೋಗೋದಕ್ಕೆ. ಬೇಡ, వద్దు. ಹತ್ರ ಬಂದ್ರೆ ಏನ್ చేస్తానో ನಾಕೆ ತೆಲಿದು. ಮಚ್ಚ, ಯಾಕೋ ಇವಳಿಗೆ ರಸ್ತೆ ನಿಲ್ಸ್ಕೊಂಡು ಬುದ್ಧಿ ಆದ್ರೆ ಅರ್ಥ ಆಗಲ್ಲ. ನಮ್ಮ ಅಡ್ಡಕ್ಕೆ ತಗೊಂಡು ಗೆಜ್ಜೆ ಕಟ್ಸಿ ಕುಣಿಸ್ರೆ ಸರೋಗುತ್ತೆ. ಮಚ್ಚ ಅಟಾಕ್! ಯಾರ ನೀನು? ಮ್ಯಾನು, ಸೂಪರ್ ಮ್ಯಾನು. ಓಯ್, ನಾವ್ಯಾರು ಗೊತ್ತೇನಾ? ಸ್ಟಂಟ್ ಮ್ಯಾನು. ಒಬ್ರೇ ಬರ್ತಿರೋ ಒಟ್ಟೊಟ್ಟಿಗೆ ಬರ್ತಿರೋ? ಹೌದಾ? ಎಲ್ಲೋ ಹೋಯ್ತಾ? ಕಾಲು ಮುಗಿತಿದ ಹೋಗ. ರೇ ಕನ್ನಡದಲ್ಲಿ ಮಾತಾಡ್ರಿ. ಹೀರೋ ಅಂದ್ರೆ ನೀವೇ. ಏನ್ ನಿಮ್ ಹೆಸರು? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಐ ಲೈಕ್ ಇಟ್. ನಮ್ ಸಿನಿಮಾಗೆ ಹೀರೋ ಬೇಕು. ಸಿನಿಮಾಗಷ್ಟೆಲ್ಲ ನನ್ ಲೈಫ್ಗೂ ನೀವೇ ಹೀರೋ.
ನಂಬೋದೇ ಇಲ್ಲ. ನನಗೆ ಯಾಕೋ ಈ ಕತ್ತಲ್ ನೋಡಿದ್ರೆ ನಂಬಿಕೆನೇ ಬರ್ತಾ ಇಲ್ಲ. ಎಲ್ಲಾದ್ರೂ ಇಲಿ ಹುಲಿ ಆಗುತ್ತಾ? ತುಂಡಿನ ವಂಶದ ಇಲಿಗಳು ನೀವು, ಇದು ಗಂಟುಗಲಿ ವಂಶದ ಹುಲಿ. ಸುಮ್ಮನೆ ರಂಗತ್ತೆ, ಹುಲಿ ಅಂತ ಹುಲಿ. ಈ ಸಡಕ್ಲ ಅಷ್ಟೊಂದು ಜನ ಕೊಡಕ್ ಸಾಧ್ಯನೇ ಇಲ್ಲ. లేదు ಇವ್ರೆ ಕೊಟ್ಟಾರು ಪಾಂಡುರಂಗ ಗಾರಿ ನಾ ಹೀರೋ. ನೆವರ್. ನೀವು ಇವ್ರನ್ನ ಬಿಟ್ಟು ಬೇರೆ ಯಾರನ್ನ ನೋಡಿದಿರಾ ಅನ್ಸುತ್ತೆ. ನೋ ನೆವರ್. ನಾ ಹೀರೋ ನಾ ತೆಲಿದ. ಎಷ್ಟೇ ಶತ್ರುಗಳು ಬಂದರೂ ಅವರನ್ನ ಒದ್ದು ಮಣ್ಣು ಮುಕ್ಕಿಸುವ ಶಕ್ತಿ ನಮ್ಮ ಗಂಟುಗಲಿ ವಂಶದ ವೀರಲಿಗಿತ್ತು. ನೀನು ಕೂಡ ವೀರ, ಶೀಲ, ಶೂಲ, ಮಾಲ, ರಣಧೀರ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ. ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ. ಲಾಧಾ? ಲಾದ ಅಲ್ಲ, ರಾಧಾ. ನಾನು ಅದನ್ನೇ ಹೇಳಿದ್ದು. ಲಾಧಾ ಲಾದ ಅಲ್ಲ, ರಾಧಾ. ಅದನ್ನೇ ನಾನು ಹೇಳಿದ್ದಮ್ಮ. ನಿನ್ನ ಕಿವಿಗೆ ಹಾಕಿ ಕೇಳಿಸಿದ್ರೆ ನಾನು ಏನ್ ಮಾಡ್ದೆ? ಸರಿ, ಈಗ ಬಂದದ್ದೇನು? ನನ್ನ ಮಾಧವನ್ನ ಹುಡುಕೊಂಡು ಬಂದೆ. ಎಲ್ಲಿ ನನ್ನ ಮಾಧವ? ಇಲ್ಲೇ ನಿಲ್ತಾನೆ ನಿನ್ನ ಮಾಧವ. ಅದನ್ನ ನಾನು ಹೇಳ್ತೀನಿ. ಇವಳು ನನ್ನ ಮಗಳು ರಾಧಾ. ನಾವು ಕುಂದಾಪುರದಲ್ಲಿ ಒಂದು ಆಶ್ರಮದಲ್ಲಿದ್ವಿ. ನನ್ನ ಮಗಳು ತನ್ನಷ್ಟಕ್ಕೆ ತಾನು ಕೃಷ್ಣ ಪರಮಾತ್ಮನ ಭಕ್ತಳಾಗಿದ್ಲು. ನನ್ನ ಮಗಳು ರಾಧಾಳ ಕಣ್ಣಿಗೆ ನಿಮ್ಮ ಮಗ ಬಿದ್ದ. ನನ್ನ ಮಗನೇ? ಹೌದು, ಆತನ ಹೆಸರು ಪಾಂಡುರಂಗ. ಪಾಂಡುರಂಗನನ್ನು ನೋಡಿದ ತಕ್ಷಣ ನನ್ನ ಮಗಳು ರಾಧಾ ಮರಳಾಗ್ಬಿಟ್ಲು. ನಾನೇ ರಾಧಾ, ನೀನೇ ಮಾಧವ ಅಂತ ಹೇಳ್ತಾನೇ ಇದ್ಲು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿಗೆ ಬಂದ್ಬಿಟ್ಟ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಒಂದು ದಿನ ಏನಾಯ್ತು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅದು ಹೇಳೋದಲ್ಲ, ನೋಡೋದು. ಬೋಲೋ ಶ್ರೀಕೃಷ್ಣ ಪರಮಾತ್ಮಕ್ಕೆ. ಎಲ್ಲವೂ ದೈವ ನಿಯಮಿಕ. ಪ್ರೀತಿ, ಪ್ರೇಮ ಎಲ್ಲವನ್ನೂ ದೇವರೇ ನಿಯಂತ್ರಿಸ್ತಾನೆ. ಅವರು ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ಮಗಳೇ? ಮುರಳಿ ಲೋಲಾ, ನನ್ನ ಶ್ರೀಕೃಷ್ಣ ಬರ್ತಾ ಇದ್ದಾನೆ. ಎಲ್ಲಿಂದ ಬರ್ತಾ ಇದ್ದಾನೆ? ದ್ವಾರಕೆಯಿಂದ. ಅಲ್ಲೋಡು. ಕೃಷ್ಣ, ಮಾಧವ, ನಿನ್ನ ಹೆಸರೇನು? ರಂಗ, ಪಾಂಡುರಂಗ. ಪಾಂಡುರಂಗ ಅಂದ್ರು ಅವನೇ, ಕೃಷ್ಣ ಅಂದ್ರು ಅವನೇ. ಆಹಾ, ಎಲ್ಲ ಅವನ ಲೀಲೆ. ಇವನೇ ನನ್ನ ಕೃಷ್ಣ, ಇವನೇ ನನ್ನ ಮುರಾರಿ. ಮಾಧವ, ಗೋಪಿಲಾಲ. ಗೋಪಿ ಲೋಲ ಏ ಗೋಪಾಲ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ. ಕೃಷ್ಣ, ಕೃಷ್ಣ, ಹೇಳತ್ತೆ. ನನ್ನ ಮಗಳು ನಿನಗಾಗಿ ಕಾಯ್ತಾ ಇದ್ಲು. ಇವಳು ನಿನಗ್ ಸೇರಿದವಳು. ಹೋಗು, ಕರ್ಕೊಂಡು ಹೋಗು. ಆಹಾ, ಎಂಥ ಜೋಡಿ. ನನ್ನ ಮಗ ಲಾಭನ್ನ ಕಳ್ಕೊಂಡು ಎಲ್ಲಿಗೆ ಹೋದ? ಸ್ವರ್ಗಕ್ಕೆ ಹೋದ. ಸ್ವರ್ಗದಲ್ಲಿ ಇಬ್ರು ವಿಹಾರ ಮಾಡ್ಕೊಂಡು ಬಂದ್ರು. ಕೆಲವು ತಿಂಗಳು ಕಳೆದ ಮೇಲೆ ನನ್ನ ಮಗಳು ನನ್ನ ಹತ್ರ ಬಂದು ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ಲು? ಅದು ಹೇಳೋದಲ್ಲ, ನೀವೇ ನೋಡಿ. ಅಮ್ಮ, ಕೃಷ್ಣ ನನ್ನನ್ನು ಬಿಟ್ಟು ದ್ವಾರಕೆ ಹೊಟ್ಟೋದ. ಹೋಗ್ತ ಏನಂತ ಹೇಳ್ಬೋದಾ? ಮತ್ತೆ ಅವತ್ತಾದ್ರೂ ಭೇಟಿ ಆಗೋಣ ಅಂತ ಹೇಳ್ಬೋದ. ನೀನ್ ಯಾಕೆ ಇಷ್ಟ ಆತಂಕದಲ್ಲಿದ್ಯಾ ಮಗಳೇ? ಮತ್ತೆ ಮತ್ತೆ ಏನು ಮತ್ತೆ? ಮತ್ತೆ ನೀನು ಅಜ್ಜಿ ಆಗ್ತಿದ್ಯಾ. ಅಂದ್ರೆ ಅಂದ್ರೆ ನನ್ಗೀಗ 3 ತಿಂಗಳು. ನನಗೆ ತುಂಬಾ ಸಂತೋಷ ಆಗೋಯ್ತಮ್ಮ. ಸಂಸಾರ ಮಾಡದೇ ಇರೋ ನನ್ನ ಸೊಸೆಗಿಂತ ನಿನ್ನ ಮಗಳೇ ಎಷ್ಟೋ ವಾಸಿ. ಒಂದು ಮಗುವಿನ ತಾಯಿ ಆಗ್ತಾ ಇದ್ದಾಳೆ. ನಮ್ಮ ವಂಶನ ಉದ್ಧಾರ ಮಾಡ್ತಾ ಇದ್ದಾಳೆ. ಮಗನೇ, ಬಾರೋ ಇಲ್ಲಿ. ಯಾರಿವ್ರು? ಮಾಧವ, ನಿಗೋಸ್ಕರ ಬಂದೆ. ನನ್ನನ್ನು ಬಿಟ್ಟು ನೀನ್ ಎಲ್ಲಿಗೆ ಹೋದೆ?
ಕೃಷ್ಣ ಚೆನ್ನಾಗಿದ್ಯೇನಪ್ಪ? ನಾನು ಕೃಷ್ಣನ. ಮಗನಿಗೆ ನಾಟಕ ಆಡ್ಬೇಡ. ఏమండి ಏ ಜಗಮಂಡೆ ಸುಮ್ನಿರಂಡೆ. ఆ పిల్ల ఎవరు? ನನ್ನ ತಲೆ ಕೆಡ್ತಾ ಇದೆ, ಸ್ವಲ್ಪ ಸುಮ್ನಿರ್ರಿ. ಈಗ ನನ್ನಿಂದ ಏನಾಗ್ಬೇಕು? ನನ್ನ ಮಗಳಿಗೆ ನೀನ್ ಇಷ್ಟಪಟ್ಟೆ, ಅವಳ ಜೊತೆ ಸಂಸಾರ ಮಾಡಿದೆ. ಈಗ ಅವಳಿಗೆ 3 ತಿಂಗಳು. ನೀನ್ ಅವಳಿಗೆ ಬಾಳ್ ಕೊಡ್ಬೇಕು. ಏನೋ ಇದು ಹೀಗಾಗ್ತಿದೆ. ಏನೋ ಒಂದು ಗೊತ್ತಾಗ್ತಿಲ್ಲ. ರಾಜಕೀಯ ಇದು ನಿಜಾನ ಅಥವಾ ನೀನಾಸಂ ನಾಟಕನ ಅಂತ ನಾವು ಚೆಕ್ ಮಾಡ್ಬೇಕಾಗುತ್ತೆ. ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶದ ಕಳ್ಳಳ ಕುಡಿ ಇದೆ ಅಂದ ಮೇಲೆ ನಿನ್ನನ್ನು ಆಚೆ ಕಳಿಸ್ತೀನಿ ನಮ್ಮ. ನಮ್ಮ ಮನೆಯಲ್ಲಿ ಬೇಕಾದಷ್ಟು ಲೂಬುಗಳಿವೆ. ಕೈಮಗ್ಗನ ಲೂಬು 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 ಅಯ್ಯೋ ಕರ್ಮ, ರೂಮ್ ಅಂತ ಹೇಳ್ರಿ. ಅದನ್ನೇ ನಾನು ಹೇಳಿದ್ದು. ఏమండి ಅವಳು ನನ್ನ ರೂಮಿಗೆ ಬರಬಾರ್ದು. ನಮ್ಮ ಗಂಡುಗಲಿ ವಂಶದಲ್ಲಿ ಗಂಡು ಮಕ್ಕಳು 5 ಮದುವೆಯಾಗುವ ಅವಕಾಶವಿದೆ. ಹಾಗಾಗಿ ನಾನು 5 ಲೂಮ್ ಕಟ್ಸಿದ್ದೇನೆ. ನೀನ್ ಯಾಕಮ್ಮ ಇವಳು ಲೂಮಲ್ಲಿ ಇರ್ತೀಯ? ಬೇರೆ ಲೂಮಲ್ಲಿ ಇರು ಹೋಗು. ಸ್ಟಾಪ್ ದಿಸ್ ನಾನ್ಸೆನ್ಸ್. ಅಭಿ, ಇವ್ರಿಬ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಹೇಗ್ರಿ ಅವ್ರಿಬ್ರು ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಅವತ್ತು ನೀವ್ ಹೇಳಿದ್ರಿ ಈ ಮೂತಿಗೆ ಯಾವ ಹುಡುಗಿರು ಹಿಂದ್ ಬೀಳಲ್ಲ ಅಂತ. ಇವಾಗ ನೋಡ್ರಿ, ರಾಧಾ ಹೇಗಿದ್ದಾಳೆ, ಆಂಧ್ರ ಅಮ್ಮಾಯಿ ಹೇಗಿದ್ದಾಳೆ. ನಾನು ಇಲ್ಲಿರ್ಬೇಕಾದ್ರೆ ನೀವು ಇವ್ರಿಬ್ರನ್ನ ಪ್ರೀತಿ ಮಾಡೋದು ಚೆನ್ನಾಗಿರಲ್ಲ. ಯಾಕೆ ಇವ್ರಿಗೆ ತೋರ್ಸ್ಬೇಕು ಅಂತ ಕರ್ಕೊಂಡು ಬಂದೆ ಕಣೆ. ಅಭಿ, ಒಂದ್ ನಿಮಿಷ ಬನ್ನಿ. ಜಸ್ಟ್ ಮಿನಿಟ. ಅಭಿ, ಅವ್ರಿಬ್ರನ್ನು ಕಳಿಸ್ಬಿಡಿ. ಅವ್ರನ್ನ ಕಳ್ಸಿದ್ರೆ ನನ್ ಗೊತ್ತಿ ಏನು. ನಾವಿಬ್ರು ಹನಿಮನ್ಗೆ ಹೋಗೋಣ. ಜಸ್ಟ್ ಮಿನಿಟ. ರಾಧಾ, ನಿನ್ನ ಪಾತ್ರ ಮುಗೀತು, ತಗೋ ನಿನ್ನ ಪೇಮೆಂಟು. ಬಾಯ್ ಬಾಯ್. ಆಂಧ್ರ ಅಮ್ಮಾಯಿ, ನಿನ್ನ ಪಾತ್ರನು ಮುಗೀತು. ನಿನ್ಗ ಪಾಂಡುರಂಗ, ನಾನು ರಾಧೆ ತಾಯಿ ಪಾತ್ರನ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಜೊತೆಗೆ ಟ್ರೂಪ್ ಕರ್ಕೊಂಡು ಬಂದಿದ್ದೀನಿ. ನನಗ್ ಪೇಮೆಂಟ್ ಕೊಡಲ್ವಾ? ನಿಮಗಿಲ್ಲ ಅಂತೀನ. ಏನು ನಾಟಕದ ಕಂಪ್ನಿನ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ನನಗೆ ಮೋಸ ಮಾಡ್ತೀರೇನ್ರಿ? ಮತ್ತೆ ನಾನು ಹಿಂದೆ ಹುಡುಗಿಯರ್ ಬೀಳ್ತಾರೋ ಇಲ್ವೋ ಅಂತ ತೋರ್ಸೋದಕ್ಕೆ ಹೀಗೆ ಮಾಡಿದ್ದು. ನಾಟಕ ಮಾಡೋದ್ರಲ್ಲಿ ನೀವು ಒಬ್ರೇ ಎಕ್ಸ್ಪರ್ಟ್ ಅನ್ಕೋಬೇಡಿ. ನನ್ಗೂ ನಾಟಕ ಮಾಡಕ್ ಬರುತ್ತೆ. ಯಾವ ನಾಟಕ ಮಾಡ್ತಿರೋ? ನಾನು ಹನಿಮೂನ್ಗೆ ಹೋಗೋಣ ಅಂತ ಹೇಳದ್ನಲ್ಲ, ಅದು ನಾಟಕನೇ.